ರಷ್ಯಾ ಆರಂಭದಿಂದ ದೂಸ್ತಿದ್ದು ಅದು ದೂರ ಸರಿಸುವ ಮೋದಿಯವರನ್ನು. ಚೈನಾ ಅಂತ ಮೊದಲಿನ ವಿರೋಧಿ, ಆರಂಭದಲ್ಲಿ ಬಂದು ಏನೋ ತೂಗು ಏರಿ ಕೂತು ಗುಜರಾತ್ದಲ್ಲೇ, ಅದರಲ್ಲೂ ಗಾಂಧಿನಗರದಲ್ಲಿ ಇಬ್ಬರು ಎಂಥ ದೋಸ್ತರಪ್ಪ ಇವರು. ಚಹಾ ಕುಡಿದು ಮಾಡಿ ನೋಡಿದಾಗ, ಚಹಾ ಪಿ ಚರ್ಚಾ ಇಂಥವ್ರು ನೋಡಿದಾಗ ಏನೋ ದೋಸ್ತಿ ಆಯಿತು ತಿಳ್ಕೊಂಡಿದ್ವಿ. ಆದರೆ ಗಾಲ್ವಾನ್ದಲ್ಲಿ ಏನಾಯಿತು, 20 ಸೈನಿಕರು ಹೋದರು. ಅದ ನಂತರ ಈ ಪಾಕಿಸ್ತಾನಕ್ಕೆ ಶಸ್ತ್ರ ಸಪ್ಲೈ ಮಾಡೋದು ಅದು. ಮತ್ತು ಅನೇಕ ಮುಸ್ಲಿಂ ದೇಶಗಳು ನಮ್ಮಿಂದ ದೂರ ಸರಿದು. ಇರಾನ್ ನಮ್ಮಿಂದ ದೂರ ಸರಿತು, ತುರ್ಕಿ ನಮ್ಮಿಂದ ದೂರ ಸರಿತು, ಇಸ್ತಂಬುಲ್ ನಿಮ್ಗೆ ಗೊತ್ತದ ತುರ್ಕಿ ರಾಜಧಾನಿ, ಅದ್ರ ಜೊತೆಗೆ ನೋಡಿದ ಅಜರ್ಬೈಜಾನ್ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಅನೇಕ ಮುಸ್ಲಿಂ ಕಂಟ್ರಿಗಳು ನಮಗೆ ದೂರ ಸರೋದು. ಕಾರಣ ಅಂದ್ರೆ ನಾವು ಇಸ್ಲಾಂ ವಿರೋಧಿ ಅನ್ನುವಂಥದ್ದು ಅವ್ರ ತಲೆಯಲ್ಲಿ ಬಂತು ಈ ಹಿಂದುತ್ವದಿಂದಾಗಿ. ಇವೆಲ್ಲ ಕಾರಣ ನಾವು ಕನ್ವಿನ್ಸ್ ಮಾಡಬೇಕಾಗಿದೆ ಆರ್ ಎಸ್ ಎಸ್ ಅವ್ರಿಗೆ. ಆರ್ ಎಸ್ ಎಸ್ ನಮ್ಮ ದೇಶ ವಿರೋಧಿ ಅಂತ ಅಲ್ಲವೇ ಅಲ್ಲ. ಅವ್ರು ಆ ಸಂದರ್ಭದಲ್ಲಿ ಏನೋ ಇತಿಹಾಸದಲ್ಲಿ ಹೇಗೆ ಹೋಗ್ಯದ ಅದನ್ನು ನಾವು ರಿಪೀಟ್ ಆಗಿ ನೀವು ರೈಟ್ ವಿಂಗ್ದವರು ಹಾಗೆ ಹೀಗೆ ಟೀಕೆ ಮಾಡೋದು ಯಾವ ಅರ್ಥನೂ ಇಲ್ಲ. ಅವ್ರು ಕನ್ವಿನ್ಸ್ ಮಾಡಿ ಹೊಸ ವಿಚಾರಗಳಿಗೆ ಅವರನ್ನು ಓಪನ್ ಮಾಡಿ, ಜೊತೆಗೆ ರಾಹುಲ್ ಗಾಂಧಿ ಅಂತ ವ್ಯಕ್ತಿ ಇವತ್ತು ಒಬ್ಬ ಜನಸಾಮಾನ್ಯ ನಾಯಕಾಗಿ ಬೆಳೀತಾ ಇದ್ದಾನೆ ಅನ್ನುವಂಥದ್ದು, ಜೊತೆಗೆ ಜನ ಸಮಸ್ಯೆ ಅಂತ ಹೇಳ್ತಾ ಇದ್ದಾನೆ ಅಂತೇಳಿ ಇವತ್ತು ಮತ್ತೊಂದು ಖುಷಿ ಪಡುವಂಥ ವಿಷಯ ಏನಪ್ಪ ಅಂದ್ರೆ, ಯಾವ ರಾಹುಲ್ ಗಾಂಧಿ ಅವರ ಹಿಂದೆ ಅಜ್ಜಿ ಆಗಿರ್ಬೋದು, ಅವರ